ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿಂದು. ಸೊ ಈ ವ್ಲಾಗು ನನಗೆ ತುಂಬ ಸ್ಪೆಷಲು. ಏನಕ್ಕೆ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಇದು. ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಒಟಾರ ಹೋಟೆಲಿಗೆ ಹೋಗಿದ್ವಿ. ಸೊ ಈ ಒಟಾರ ಹೋಟೆಲ್ ಇರೋದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ 5 ಸ್ಟಾರ್ ಹೋಟೆಲು. ಸೊ ನಿಮ್ಗೊಂದು ಗೊತ್ತಾ, ಆ್ಯಕ್ಚುಲಿ ನಾನು ಯೂಶ್ವಲಿ ಯಾವಾಗೂ 5 ಸ್ಟಾರ್ ಹೋಟೆಲ್ಸ್ಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಮದುವೆ ಆಗಿದ್ದು ಕೋವಿಡ್ ಟೈಮಲ್ಲ. ಸೊ ನಮಗೆಲ್ಲೂ ಈಚೆ ಹೋಗೋದಕ್ಕೆಲ್ಲ ಟ್ರಿಪ್ ಎಲ್ಲ ಹೋಗೋದಕ್ಕೆ ನಮಗೆ ಅಷ್ಟೊಂದು ಆಪರ್ಚುನಿಟಿ ಇರಲಿಲ್ಲ. ಬಿಕಾಸ್ ಕೋವಿಡ್ ಟೈಮ್ ಇದ್ದಿದ್ದರಿಂದ ಲಾಕ್ಡೌನ್ ಆಗ್ತಾಯಿತ್ತು, ಮತ್ತು ಭಯ ಇರ್ತಾಯಿತ್ತು ಬೇರೆ ಪ್ಲೇಸಿಗೆ ಹೋಗೋದಾ ಬೇಡವಾ ಅಂತ. ಸೊ ಅದಕ್ಕೆ ಆ ಟೈಮಲ್ಲೆಲ್ಲ ಬೆಂಗಳೂರಲ್ಲೇ ಜಾಸ್ತಿ ನಾವು 5 ಸ್ಟಾರ್ ಹೋಟೆಲ್ಸಿಗೆ ಹೋಗ್ತಾ ಇದ್ವಿ. ಸೊ ಈ ಸಲ ಆ್ಯನಿವರ್ಸರಿಗೆ ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಮತ್ತು ಬೇರೆ ಕಡೆ ಎಲ್ಲ ಹೋಗೋಣ ಅಂದರೆ ಮಳೆ ಬರ್ತಾ ಇತ್ತಲ್ಲ. ಸೊ ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಸೊ ನಾವು ಬಂದಿದ್ದೆ ಒಟಾರ ಹೋಟೆಲ್ 24/43 ಅನ್ನೋ ರೆಸ್ಟೋರೆಂಟು. ಲಂಚಿಗೆ ಬಂದಿದ್ವಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ರೆಸ್ಟೋರೆಂಟು. ಏನೇನೆಲ್ಲ ಇರ್ತಾವೆ ನೋಡೋಣ ಲಂಚಿಗೆ. ಏನಿದು ಸ್ಟಾರ್ಟರ್ಸು ಹೇಗಿದೆ? ಗುಡ್. ಪಾನಿಪುರಿ ಮೈ ಫೇವ್ರೆಟ್. ಬುಫೆ ತೊಗೊಂಡಿದ್ವಿ ಬಿಕಾಸ್ ಎಲ್ಲನೂ ಟ್ರೈ ಮಾಡ್ಬೋದು ಅಂತ. ಸೊ ಹೋಗಿದ ತಕ್ಷಣ ಏನೇನೋ ಚಾಟ್ಸು ಮತ್ತು ಸ್ಟಾರ್ಟರ್ಸ್ ಕೊಡ್ತಾರಲ್ಲ, ಅದನ್ನು ತಿಂತಾ ಇದ್ದೀವಿ ಇಲ್ಲಿ. ಸೊ ಪರ್ ಹೆಡ್ಡು ಬುಫೆಗೆ 1500 ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸು. ಸೊ ಇಬ್ಬರಿಂದ 3000 ಆಯಿತು. ಸೊ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಚಾಟ್ಸು ಮತ್ತು ಪನ್ನೀರು. ಸ್ಪೆಷಲಿ ಪನ್ನೀರ್ ಮಾತ್ರ ತುಂಬ ಸಾಫ್ಟಾಗಿತ್ತು, ಸಕ್ಕದಾಗಿತ್ತು. ಸೊ ಬೇರೆ ಇಲ್ಲೆಲ್ಲ ತಿಂತೀವಲ್ಲ ಆ ಥರ ಇರಲಿಲ್ಲ ಪನ್ನೀರು. ಏನೋ ಒಂಥರ ಸ್ಪೆಷಲ್ ಆಗಿತ್ತು, ತುಂಬ ಸಾಫ್ಟಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗೆ ಬಫೆನಲ್ಲಿ ಏನೇನೆಲ್ಲ ಆಯಿತು ಅಂತ ಒಂದು ಸಲ ಕ್ವಿಕ್ಕಾಗಿ ನೋಡ್ಕೊಬನ್ನಿ. You're getting for me as a? ಸೊ ಆ್ಯಕ್ಚುಲಿ ಈ ಬುಫೆ ತೊಗೊಂಡ್ರೆ ಒಂದು ಅಡ್ವಾಂಟೇಜು ಇದೆ, ಇನ್ನೊಂದು ಡಿಸ್ಅಡ್ವಾಂಟೇಜು ಇದೆ. ಸೊ ಏನು ಬೇಕೋ ಅದು ನಮಗೆ ಏನೇನು ಬೇಕೋ ಎಲ್ಲ ತಿನ್ಬೋದು ಒಂದು. ಇನ್ನೊಂದು ಮತ್ತು ಎಲ್ಲನೂ ತಿನ್ಬೇಕಂತ ಅನ್ಸುತ್ತಲ್ಲ, ಅಲಾಗಡೆ ತೊಗೊಂಡ್ರೆ ಎಲ್ಲನೂ ಆರ್ಡರ್ ಮಾಡ್ಕೊಳಕ್ಕಾಗಲ್ಲ ಅಂತ. ಬಟ್ ಬುಫೆನಲ್ಲಿ ಏನಾಗುತ್ತೆ ಅಂದರೆ ಅಂದ್ಕೊತೀವಿ ಎಲ್ಲನೂ ತಿನ್ನಬೇಕು, ಎಲ್ಲ ಟೇಸ್ಟ್ ಮಾಡಬೇಕು ಅಂತ. ಒಟ್ಟಿಗೆ ಒಂದೇ ಸಲ ಹೆಂಗೆ ಎಲ್ಲನೂ ಟ್ರೈ ಮಾಡೋದಕ್ಕಾಗತ್ತೆ? ನಿಜ ಆಗಲ್ಲ ಎಲ್ಲ ಐಟಮ್ಸನ್ನು ಟ್ರೈ ಮಾಡೋದಕ್ಕೆ. ಸೊ ಮಿನಿಮಲ್ಲಾಗೇ ತಿಂತೀವಿ. ಮತ್ತು ಹೋಗಿದ ತಕ್ಷಣ ಅಂದ್ಕೊಂಡ್ಬಿಡ್ತೀವಿ, ವಾವ್ ಎಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ, ಎಲ್ಲನೂ ತಿನ್ಬೇಕು. ನಾನು ಯಾವಾಗ ಬಫೆಗೆ ಹೋದ್ರೂ ಅಂದ್ಕೊಳ್ಳೋದು ಅದೇನೆ. ಸೊ ಈ ಸಲ ಅಂತೂ ಎಲ್ಲನೂ ಟ್ರೈ ಮಾಡ್ತೀನಿ. ಅದು ಡಿಫ್ರೆಂಟಾಗಿರೋದು ಏನಾದರೂ ಟ್ರೈ ಮಾಡ್ತೀನಿ. ಕಾಂಟಿನೆಂಟಲ್ ಫುಡ್ ಅಂತ ಹೋಗ್ತೀನಿ. ಬಟ್ ಯಾವಾಗ ಹೋದ್ರೂ ನಾನು ಆ ಡಿಫ್ರೆಂಟಾಗಿರೋದು ಬಿಟ್ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡ್ತೀನಿ. ನಾರ್ಮಲ್ಲಾಗಿ ಇರೋ ಫುಡ್ಡೇ ತಿಂತೀನಿ. ಸೊ ಪ್ರಾಪರಾಗಿ ಏನು ತಿನ್ನೋಕ್ಕೆ ಆಗಲ್ಲ ಬುಫೆನಲ್ಲಿ, ಅದೊಂದು ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಮತ್ತು ಇಲ್ಲಿ ನಿಮಗೆ ಲೈವ್ ಕೌಂಟರು ಕೂಡ ಅವೈಲಬಲ್ ಇದೆ. ಸೊ ನಿಮ್ಗೆ ಏನಾದರೂ ಲೈವಲ್ಲಿ ಏನಾದರೂ ಫುಡ್ ಮಾಡಿಸ್ಕೋಬೇಕಂತಂದರೆ ಸೊ ಲೈವ್ ಕೌಂಟರ್ಗೆ ಹೋಗಿ ಮಾಡಿಸ್ಕೋಬೋದು. ಸೊ ಇನ್ನು ಫುಡ್ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಡೆಸರ್ಟ್ಸ್ ಚೆನ್ನಾಗಿತ್ತು, ಚಾಟ್ಸ್ ಚೆನ್ನಾಗಿತ್ತು, ಮತ್ತು ಸ್ಟಾರ್ಟರ್ಸು ಓಕೆ ಆಗಿತ್ತು. ಬಟ್ ಮೇಯ್ನ್ ಕೋರ್ಸ್ ಅಂತ ಬರುತ್ತಲ್ಲ, ಬಿರಿಯಾನಿ ಮತ್ತು ರೋಟಿ ಕರೀಸು, ವೆಜ್ ಕರೀಸ್, ನಾನ್ ವೆಜ್ ಕರೀಸು, ಬಿರಿಯಾನಿ ಕರೀಸ್ ಎಲ್ಲ ಆ್ಯಾವ್ರೇಜ್ ಆಗಿತ್ತು. ಸೊ ಮತ್ತು ಸ್ಟಾರ್ಟರ್ಸು ಅನ್ಲಿಮಿಟೆಡಾಗಿ ಇಟ್ಟಿರಲ್ಲ ಬುಫೆನಲ್ಲಿ, ನೀವು ಕೇಳಿದ್ರೆ ಮಾಡ್ಕೊಬಂದು ಕೊಡ್ತಾರೆ. ಸೊ ನೀವು ಕೇಳ್ಬೋದು. ಬಾಯ್ಲ್ಡ್ ಎಗ್ ವಿತ್ ಪಿಸ್ತಾ ಸಾಸು, ಇದು ಫಿಶ್. ಓಕೆ. ಆ್ಯಂಡ್ ದಿಸ್ ಇಸ್ ಗ್ರಿಲ್ ಚಿಕನ್, ಫಿಶ್ ಆ್ಯಂಡ್ ಎಗ್ ಅಲ್ಲ, ಬಾಯ್ಲ್ಡ್ ಎಗ್ ವಿತ್ ಅವಕಾಡೋ. ಚೆನ್ನಾಗಿಲ್ಲ. ಇದು ಫಿಶ್ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಈ ಸಾಸ್ ಚೆನ್ನಾಗಿದೆ ವಿವಿ. ಪೆಸ್ಟೋ ಸಾಸ್, ದಟ್ಸ್ ಪೆಸ್ಟೋ ಸಾಸ್. ಪೆಸ್ಟೋ ಸಾಸು ಚೆನ್ನಾಗಿದೆ. ಅದು ಐ ಗೆಸ್ ಚಿಕನ್. ಓಕೆ ಆಗಿದೆ ಚಿಕನ್. ನನಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಸೆಕೆಂಡ್ ಪ್ಲೇಟ್ ತರಿಸ್ಕೊಂಡು ತಿಂತಾ ಇದ್ದೀನಿ. ಫುಲ್ ನನಗೆ ವಿವಿ ಸ್ವಲ್ಪನೂ ತಿನ್ನಲ್ಲ, ಇದರಲ್ಲೆಲ್ಲ ಫುಲ್ ನಾನೇ ತಿನ್ನೋದೀಗ. ಬೂಮರಂಗ್ ಮಾಡಬೇಕಾಗಿತ್ತಾ? ಚೆನ್ನಾಗಿದೆಯಾ? ಗ್ರಿಲ್ ಚಿಕನ್ ಮತ್ತು ದಿಸ್ ಈಸ್ ಸಮ್ ಸಾಸ್.
ಟೇಸ್ಟ್ ಕೊಟ್ಟು ಅದು ನನಗಿಷ್ಟ ಆಗಿಲ್ಲ, ನಿನಗಿಷ್ಟ ಆಗಿದೆ. ಚಿಕನ್ ಲವರ್ ಅಲ್ಲ ಅದಕ್ಕೆ. ಮೇನ್ ಕೋರ್ಸಿಗೆ ಅಂತ ನಾವು ಬಟರ್ ಗಾರ್ಲಿಕ್ ರೋಟಿ ಹೇಳಿದ್ವಿ. ಸೊ ಬಟರ್ ಗಾರ್ಲಿಕ್ ರೋಟಿ ಚೆನ್ನಾಗಿತ್ತು, ಬಟ್ ಕರೀಸ್ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ಬುಫೆನಲ್ಲಿ ಇಟ್ಟಿದ್ದು ಕರಿ, ಫಿಶ್ ಕರಿ ಇಟ್ಟಿದ್ರು ಮತ್ತು ಮಟನ್ ಕರಿ ಇಟ್ಟಿದ್ರು, ಬಟ್ ಚಿಕನ್ ಗ್ರೇವಿ ಯಾವುದೂ ಇರಲಿಲ್ಲ. ಸೊ ನಾವು ಕೇಳಿದ್ದಕ್ಕೆ ಬಟರ್ ಚಿಕನ್ ಗ್ರೇವಿ ಮಾಡ್ಕೊಂಬಂದು ಕೊಟ್ಟರು. ಸೊ ಬಟರ್ ಚಿಕನ್ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಬಟ್ ಫಿಶ್ ಕರಿ ಓಕೆ ಆಗಿತ್ತು, ಸ್ವಲ್ಪ ಸ್ವೀಟ್ ಇತ್ತು. ಯಾರಾದರೂ ಸ್ವೀಟ್ ಇಷ್ಟಪಟ್ಟರೆ ಅವರು ಫಿಶ್ ಕರಿನ ಇಷ್ಟಪಡ್ತಾರೆ. ಸೊ ಇನ್ನು ರೈಸಲ್ಲಿ ದಮ್ ಬಿರಿಯಾನಿ ತೊಗೊಂಡಿದ್ವಿ, ಮತ್ತು ಮಖಾನ ವೆಜ್ಜಲ್ಲಿ ಆ್ಯಕ್ಚುಲಿ ಮಖಾನ ಪಲಾವ್ ಅಂತ ಇಟ್ಟಿದ್ರು. ಸೊ ಮಖಾನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಮಖಾನಾಸ್ ಹಾಕ್ಬಿಟ್ಟು ಪಲಾವ್ ಮಾಡಿರೋದು, ಬಟ್ ತುಂಬ ಚೆನ್ನಾಗಿತ್ತು, ಅದು ನನಗೆ ಇಷ್ಟ ಆಯಿತು. ಸೊ ಇದೆಲ್ಲ ವೆಜ್ ಗ್ರೇವೀಸ್. ದಾಲ್ ಮಖನಿ, ದಿಸ್ ಇಸ್ ಕಾಲಿ ಮಿರ್ಚ್ ಪನ್ನೀರ್, ವೆಜಿಟೇಬಲ್ ಗ್ರೇವಿ ಸಮಥಿಂಗ್, ಆ್ಯಂಡ್ ದಿಸ್ ಇಸ್ ರಿಚ್ ಗಾರ್ಡ್ ಮಸಾಲ. ಲಂಚು ಡಿನ್ನರಲ್ಲಿ ಮೈ ಫೇವ್ರೆಟ್ ಪಾರ್ಟು ಡೆಸರ್ಟ್ ಬಂದಾಗ. ನಾನಿದು ಆ್ಯಕ್ಚುಲಿ ಟ್ರೈ ಮಾಡ್ಬೇಕಂತಿದ್ದೆ. ಕ್ಯಾರಮೆಲ್, ನಾನು ಯೂಶ್ವಲಿ ಕ್ಯಾರಮೆಲ್ ತಿನ್ನಲ್ಲ ಜಾಸ್ತಿ, ಬಟ್ ಇದು ನೋಡಿದ ತಕ್ಷಣ ತಿನ್ಬೇಕು ಅನ್ನಿಸ್ತು. ಸಕ್ಕತ್ತಾಗಿದೆ ಬೇಬಿ, ತಿನ್ನೋಳು. ಇದು ಸೂಪರ್ ಆಗಿದೆ. ಐಸ್ ಕ್ರೀಮ್ ಜೊತೆ ತಿಂದರೆ ಅಂತೂ ಸೂಪರಾಗಿರುತ್ತೆ. ಸೊ ನಾನು ವಿವಿಗೆ ಅಂತ ಗಿಫ್ಟ್ ತೊಗೊಂಬಂದಿದ್ದೆ, ಇಲ್ಲಿ ಕೊಡ್ತಾ ಇದ್ದೀನಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಏನಿದೆ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಏನೋ ಒಳಗಡೆ ಸಣ್ಣದಿದೆ, ಗೋಲ್ಡ್ನ ಸಣ್ಣ ಡಬ್ಬ ಏನೋ ಇದ್ದಂಗಿದೆ. ಓಪನ್ ಮಾಡು, ಡಬ್ಬ ನೋಡಿದ್ರೆ ಏನು ಅನಿಸುತ್ತೆ ಅಂತ ಗೊತ್ತಾ? ನಾನೇ ಏನೂ ಕೊಟ್ಟಿಲ್ಲ. ದಟ್ಸ್ ಓಕೆ. ನಂಗೆ ಆ್ಯಕ್ಚುಲಿ ಏನೂ ಬೇಡ, ಯಾವ ಗಿಫ್ಟೂ ಬೇಡ. ಈ ಸಲ ನನಗೆ ಫಸ್ಟ್ ಟೈಮ್ ಅನ್ನಿಸ್ತಾ ಇರೋದು ನನಗೇನು ಗಿಫ್ಟ್ ಬೇಡ ಅಂತ. ಇಲ್ಲಾಂದರೆ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಜಗಳನೇ ಆಡ್ತಾ ಇದ್ದಲ್ಲ ಇಷ್ಟು ದಿನ. ನನಗೆ ಇವಾಗ ಹಂಗೆ ಅನ್ನಿಸ್ತಾನೆ ಇಲ್ಲ, ನಂಗೆ ಗಿಫ್ಟ್ ಎಲ್ಲ ಬೇಡ, ಇವಾಗೇನು ನೆಸೆಸಿಟಿ ಇಲ್ಲ ಅನ್ನಿಸ್ತಿದೆ. ಹೌದಾ? ಗೆಟ್ಸ್ ಮಾಡ್ದವ ಏನು? ವಾಚಾ? ಇದು ನಮ್ಮ ಹಳೆ ಬಾಕ್ಸ್ ಇದ್ರದ್ದಿರ್ಬೇಕು. ಅದು ಡೌಟ್ ಬರಬಾರ್ದು ಅನ್ಕೊಂಡು ತಗೊಂಡ್ ಬಂದಿದ್ದು. ಗೋಲ್ಡ್ ಅನ್ನು ಇಟ್ಟಿದ್ದಾರೆ. ಏನಿದು ಹಿಂಗಿದೆ? ಚೈನಾ? ಓಹೋ, ಚೈನು. ಓಕೆ, ನೈಸ್. ಎಂಟಂಗಲ್ ಹಾಕಿದ್ರೆ ಒಂದು ನಿಮಿಷ. ಓಕೆ, ಬಿಟ್ಸ್. ಚೆನ್ನಾಗಿದೆ. ಚೆನ್ನಾಗಿದೆ. How is this? ನೈಸ್. ಚೆನ್ನಾಗಿದೆ. Did you like? ಚೆನ್ನಾಗಿದೆ. ಹೇಳು, ಹಂಗೆ ಇಡು. ಓಕೆ, ಹಾಕೋ. ಹಂಗೆ ಹಾಕೋಬೋದು ಹಾಗೆ ಸರ್. ಹೌದಲ್ಲ? ಹೇಗೆ ಕಾಣುತ್ತೆ? ಚೆನ್ನಾಗಿ ಕಾಣುತ್ತಾ? ನೀನು ಹೇಳಬೇಕು ಇಷ್ಟ ಆಯ್ತಾ ಅಂತ. ಚೆನ್ನಾಗಿದೆ. ಈ ಥರ ಲೆಂತಿ ಇದ್ದದ್ದು ಹಾಕೊಂಡು ಶರ್ಟ್ಸ್ಗಳು ಹಾಕೊಂಡೆ ಚೆನ್ನಾಗಿ ಬಿಟ್ಟು ಲೆಂತಿ ತೆಳುಗಿರೋ ಚೈನ್ ಥರದ್ದು ಇರಬೇಕು ಅಂತ. ಚೆನ್ನಾಗಿದೆ. ಅದು ನಿಮ್ದೊಂದು ಟಚ್ ಬೇರೆ ಕೊಟ್ಟಿದ್ಯಾ, ಪರ್ಸನಲ್ ಟಚ್ ವೈ ಅಂತ. ಚೆನ್ನಾಗಿದೆ. ಬರೀ ಏನು ನಾನು ವೈ ಅಷ್ಟೇ ಹಾಕ್ಸಿಲ್ಲ. ಇಲ್ಲ, ಕರೆಕ್ಟು. ಈ ಕಡೆ ಸೈಡಿಂದ ನೋಡ್ರಿ ವಿ ಇದೆ. ಚೆನ್ನಾಗಿದೆ. ಇಲ್ಲಿ ಹಿಂಗೆ ನೋಡ್ತೀಯಾ? ಈ ಕಡೆಯಿಂದ ಈ ಕಡೆಯಿಂದ ನೋಡಿದ್ರೆ ವಿ. ಹಾಂ, ವಿ ಬರುತ್ತೆ. ಹಿಂಗೆ ಬಿಟ್ಟರೆ ವೈ ಬರುತ್ತೆ. ಚೆನ್ನಾಗಿದೆ. ನೈಸ್ ನೈಸ್. ಎಕ್ಸ್ಪೆಕ್ಟ್ ಮಾಡಿದ್ದ ವಿವಿ ನಾನು ಏನಾದರೂ ಕೊಡ್ತೀನಿ ಅಂತ. ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನಾಳೆ ಕೊಡ್ತೀಯ ಅಂತ. ನಾನು ನಾಳೆ ಇರೋದು ಆ್ಯನಿವರ್ಸರಿ. ಮೋಸ್ಟ್ಲಿ ನಾಳೆ ಏನೋ ಒಂದು ಸಣ್ಣದಾಗಿ ಏನೋ ಒಂದು ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ. ಇವತ್ತು ಕೊಟ್ಬಿಟ್ಟಿದ್ಯಾ. ಇದು ಸರ್ಪ್ರೈಸ್ ಚೆನ್ನಾಗಿದೆ.
ಲೈಕ್ ಇಟ್. ನಾನು ಏನು ಹೇಳಿದ್ನೋ ಅವಾಗಲೂ ಅನ್ಸುತ್ತೆ ಹೇಳಿದ್ದು ನೆನ್ಪಿಟ್ಕೊಂಡಿದ್ಯಲ್ಲ, ಖುಷಿ ಆಯಿತು ನನಗೆ. ನಮ್ಮ ಮದುವೆ ಆಗಿದ್ದು ಆ್ಯಕ್ಚುಲಿ 3 ಡೇಸು. ಒಂದಿನ ಎಂಗೇಜ್ಮೆಂಟ್ ಇತ್ತು, ಇನ್ನೊಂದು ದಿನ ಮದುವೆ ಇತ್ತು. ಮದುವೆ ಆಗಿ ಒಂದು 2 ಡೇಸ್ ಆದಮೇಲೆ ರಿಸೆಪ್ಷನ್ ಇದ್ದಿದ್ದು. ಕೋವಿಡ್ ಟೈಮ್ ಅಲ್ಲ, ಸೊ ಜನರು ಜಾಸ್ತಿ ಬರೋದು ಬೇಡ ಅಂತ ವಿ ಮನೆಯವರು ನಮ್ಮನೆಯವ್ರಿಗೆ ಜನರನ್ನ ಬಿಟ್ಟು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಕರೆದ್ಬಿಟ್ಟು ಒಂದಿನ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಮದುವೆ ನಮ್ಮದು ಸ್ವಲ್ಪ ಜನ ಇದ್ರು ಅಷ್ಟೇ ಮದುವೆನಲ್ಲಿ. ಸೊ ಅದಕ್ಕೆ ನಾವು 3 ಡೇಸೂ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನನಗೆ 9th ಎಂಗೇಜ್ಮೆಂಟ್ ಇತ್ತು, 10th ಮದುವೆ ಇದ್ದಿದ್ದು, 12th ರಿಸೆಪ್ಷನ್ ಇದ್ದಿದ್ದು. ಸೊ ಅದಕ್ಕೆ ನಂಗೆ ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕೆ ಆಗಿಲ್ಲ. 10th ಮದುವೆ ದಿನವರೆಗೂ ಎಂಗೇಜ್ಮೆಂಟ್ ರಿಂಗ್ ಆ್ಯನಿವರ್ಸರಿ ದಿನವೇ ಕೊಟ್ಬಿಟ್ಟೆ. ಬಟ್ ಸ್ಟಿಲ್ ನಾವಂತೂ 3 ಡೇಸು ಸೆಲೆಬ್ರೇಟ್ ಮಾಡ್ತೀವಲ್ಲ, ಯಾವಾಗ ಕೊಟ್ಟರೆ ಹೆಣ್ಣು ಗಿಫ್ಟು ಖುಷಿ ಆಗಬೇಕಷ್ಟೇ. ಐ ಹೋಪ್ ನಿಮಗೂ ವಿ ಕೊಟ್ಟಿರೋ ಅಂಥ ಗಿಫ್ಟ್ ಇಷ್ಟ ಆಗಿದೆ ಅಂತ. ಸೊ ಈ ಚೈನು ನಾನು ಕಸ್ಟಮೈಸ್ ಮಾಡಿಸಿರೋದು. ಆ್ಯಕ್ಚುಲಿ ಈ ಚೈನಲ್ಲಿ ನಿಮಗೆ ನೋಡಿದ್ರೆ ನಾರ್ಮಲ್ ಚೈನ್ ಅಂತ ಅನಿಸಿರ್ಬೋದು ವೀಡಿಯೋದಲ್ಲಿ. ಆ್ಯಕ್ಚುಲಿ ಅದ್ರ ಮೇಲೆ ಮಷಿನ್ ಕಟ್ಟಿರೋದು ತುಂಬ ಚೆನ್ನಾಗಿದೆ, ಡೀಟೇಲಾಗಿ ನೋಡಬೇಕು. ಸೊ ಲಾಸ್ಟಲ್ಲಿ ಬರ್ತಾ ಇಬ್ಬರೂ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕಲ್ಲ, ಸೊ ಅದಕ್ಕೆ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಹೋಟೆಲಿಂದನೇ ಅರೇಂಜ್ ಮಾಡಿದರು. ನಾನು ಆಲ್ಮೋಸ್ಟ್ 2 to 3 ಇಯರ್ಸಿಂದ ಅನ್ಕೋತಾ ಇದ್ದೆ ಒಟ್ಟಾರ ಹೋಟೆಲ್ಗೆ ಹೋಗ್ಬೇಕು ಒಂದ್ಸಲ ಅಂತ. ಬಟ್ ಹಾಗೇ ಇರಲಿಲ್ಲ. ಸೊ ಇವತ್ತು ಹೋಗಿದ್ವಿ, ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ನೀವು ಯಾರಾದರೂ ಬೆಂಗಳೂರಿಗೆ ಬಂದು ಸ್ಟೇ ಆಗಬೇಕಂತ ಅಂದರೆ. ಸೊ ನನಗೆ ಈ ಹೋಟೆಲಲ್ಲಿ ವಾಶ್ರೂಮಲ್ಲಿ ಆ ಟ್ಯಾಪ್ ಇಷ್ಟ ಆಯಿತು. ಮೆಕ್ಯಾನಿಸಮು ಜಸ್ಟ್ ಅಲ್ಲಿ ಸ್ಮಾರ್ಟ್ ಸ್ವಿಚ್ ಥರ ಇದೆ, ಸೆನ್ಸರ್ ಥರ. ಜಸ್ಟ್ ನಾವು ಫಿಂಗರ್ನ ತೋರಿಸಿದ್ರಾಯಿತು, ಆ ಟ್ಯಾಪಿಂದ ವಾಟರ್ ಬರುತ್ತೆ. ಟ್ಯಾಪನ್ನು ಅಷ್ಟೇ ಮೇಲಿಂದ ಬರೋ ಥರ ಹಾಕಿದ್ದಾರೆ, ಚೆನ್ನಾಗಿತ್ತು. ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಸೊ ನಮ್ಮದು ಆ್ಯನಿವರ್ಸರಿ ದಿನವೂ ಕೂಡ ಈ ಹೋಟೆಲಲ್ಲಿ ಒಂದು ರೆಸ್ಟೋಬಾರ್ದು ಆ್ಯನಿವರ್ಸರಿ ಇತ್ತು, 12th ಇಯರ್ ಆ್ಯನಿವರ್ಸರಿ. ಸೊ ಅವರು ನನ್ನ ಗೆಸ್ಟಾಗಿ ಕರೆದಿದ್ರು. ಸೊ ನಮ್ಮದು ಲಂಚ್ ಮುಗಿಸೋದ್ಮೇಲೆ ಈವ್ನಿಂಗ್ ಹಂಗೆ ಈ ಇವೆಂಟ್ನ ಅಟೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ಓಲ್ಡ್ ಡೇ ವಾಸ್ ಗುಡ್ ಆ್ಯಕ್ಚುಲಿ. ಸೊ ಆ ಈವೆಂಟ್ ಅಟೆಂಡ್ ಮಾಡಿದ್ದು ನಮ್ಮದು ಆ್ಯನಿವರ್ಸರಿ ದಿನವೇ ಕೂಡ ಅವ್ರದ್ದು ಆ್ಯನಿವರ್ಸರಿ, ಅಂದರೆ ಆ ರೆಸ್ಟೋಬಾರ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾಯಿದ್ರಲ್ಲ, ಚೆನ್ನಾಗಿತ್ತು. ಮತ್ತು ಹೋಗಿದ್ವಲ್ಲ, ಬೋರ್ ಆಗಬಾರ್ದು ಅಂತ ಅಲ್ಲಿ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದರು. ಸೊ ಆ್ಯಕ್ಚುಲಿ ಗೇಮ್ಸ್ನ ನೋಡೋದಕ್ಕೆ ಈಸಿ ಅನಿಸುತ್ತೆ. ಬಾಟಲ್ ಪುಲ್-ಅಪ್ ಮಾಡಬೇಕು, ಒಂದು ಕೋಲಿಗೆ ಒಂದು ಥ್ರೆಡ್ ಹಾಕಿರ್ತಾರೆ, ನೋಡೋದಕ್ಕೆ ಈಸಿ ಅನಿಸುತ್ತೆ. ಬಟ್ ಅದು ಡಿಫಿಕಲ್ಟ್, ಆ್ಯಕ್ಚುಲಿ ಮಾಡೋಕ್ಕಾಗಲ್ಲ. ಸೊ ನೋಡಿ ನಾನು ವಿವಿ ಹೇಗೆ ಟ್ರೈ ಮಾಡಿದ್ವಿ ಅಂತ. ಬಟ್ ಅಟ್ ಲಾಸ್ಟ್ ಮಾಡಿದ್ವಿ. Pull it till the back. Yeah, make it fix. Now slowly you need to slowly keep it. Pull it up, slowly pull it up. It will rotate. Whenever it rotates, it's fine. Slowly you'll try to bring it up. Yeah, pull it up, slowly. Slowly, up a bit. Up, in that direction only you keep it up. Up. Yes, super. ಆ್ಯಕ್ಚುಲಿ ಈ ಗೇಮ್ನ ನೋಡ್ತಾ ಇದ್ರೆ ನೋಡೋದಕ್ಕೇನು ಎಷ್ಟು ಈಸಿ ಅನಿಸುತ್ತೆ, ಬಟ್ ಅಲ್ಲಿ ಹೋಗಿ ಆಡಬೇಕಾದ್ರೆ ಗೊತ್ತಾಗುತ್ತೆ. ಆ ಬಾಟಲ್ ನಿಲ್ಲೋದೇ ಇಲ್ಲ ಗೊತ್ತಾ, ರೊಟೇಟ್ ಆಗ್ತಾನೆ ಇರುತ್ತೆ. ನಿಲ್ಲಿಸೋದು ತುಂಬ ಕಷ್ಟ. ಇವಾಗ ವಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಫಸ್ಟ್ ವಿ ಮಾಡಿದ್ದು, ನಾನು ವೀಡಿಯೋನ ಉಲ್ಟಾ ಹಾಕಿದ್ದೀನಿ. ವಿ ನಿಲ್ಲಿಸಿದ್ಮೇಲೆ ಆಮೇಲೆ ನಾನು ಟ್ರೈ ಮಾಡಿದೆ, ಬಂತು. ಫಸ್ಟ್ ನಾನು ಟ್ರೈ ಮಾಡ್ತಿದ್ದೆ, ಬರಲಿಲ್ಲ, ನಂಗೆ ಆಗಲ್ಲ ಅಂತ ವಿ ಕೈಲಿ ಕೊಟ್ಬಿಟ್ಟೆ. ಅವ್ರು ಟ್ರೈ ಮಾಡಿದ್ಮೇಲೆ ಮತ್ತೆ ಜೋಶಲ್ಲಿ ನಾನು ಇನ್ನೊಂದು ಸಲ ಮಾಡಿದೆ, ನನಗೂ ಬಂದು ಮಾಡೋದಕ್ಕೆ ಚೆನ್ನಾಗಿತ್ತು ಮಾತ್ರ ಗೇಮು. ಎಸ್. ಸೊ ನಾವು ಹೇಳಿದ್ವಲ್ಲ, ಇವ್ರದ್ದು 12th ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಈ ರೆಸ್ಟೋಬಾರ್ದು. ಸೊ ಚೆನ್ನಾಗಾಯಿತು, ಈ ಇವೆಂಟೂ ಚೆನ್ನಾಗಾಯಿತು, ಜೊತೆಗೆ ನಮ್ಮ ಆ್ಯನಿವರ್ಸರಿನೂ ಚೆನ್ನಾಗಾಯಿತು. ಸೊ ಇಲ್ಲೇ ಫುಲ್ ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಈವ್ನಿಂಗು ಡ್ರಿಂಕ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಆಯಿತು. ಸೊ ಕಂಪ್ಲೀಟ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಹಂಗೆ ನಾವು ಮನೆಗೆ ಹೊರಟಿದ್ದು. ಹೇಗಾಯಿತು ಚಿನಿ ನಮ್ದು ಆ್ಯನಿವರ್ಸರಿ, ರಿಂಗ್ ಆ್ಯನಿವರ್ಸರಿ? ರಿಂಗ್ ಆ್ಯನಿವರ್ಸರಿ ಹೇಗಾಯಿತು? ಚೆನ್ನಾಗಾಯಿತು, ನೈಸ್. And you had given me a surprise also, nice. ನಮ್ಮದು ಇವತ್ತು ಎಂಗೇಜ್ಮೆಂಟ್ ಆಗಿದ್ದ ದಿನ. ಸೊ 4 ಇಯರ್ಸ್ ಆಯಿತು ನಮ್ಮದು ಎಂಗೇಜ್ಮೆಂಟ್ ಆಗಿ. ನಾಳೆನೇ ನಮ್ಮದು ಮತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಮದುವೆ ಹಿಂದಿನ ದಿನವೇ ಎಂಗೇಜ್ಮೆಂಟ್ ಆಗಿದ್ದು. ಸೊ ಅದ್ರ ನೆಕ್ಸ್ಟ್ ಡೇ ಮದುವೆ ಆಯಿತು ನಮ್ದು. ಆ್ಯಕ್ಚುಲಿ ಮದುವೆ ಅಂತೂ ಒಂದು 3-4 ದಿನ ಆಯಿತು ಸ್ಪೆಂಡ್. ಒಂದೊಂದು ದಿನ ಒಂದೊಂದು ರಿಸೆಪ್ಷನ್ 12th ಆಗಿದ್ದು. ಇನ್ನು ಸೆಲೆಬ್ರೇಷನ್ ಕಂಪ್ಲೀಟ್ ವೀಕ್ ನಮ್ಮದು ಸೆಲೆಬ್ರೇಷನ್ ಇರುತ್ತೆ.
ಚೆನ್ನಾಗಿತ್ತು. ನನಗಂತೂ ಮದುವೆ ಟೈಮಲ್ಲೂ ನಾನು ಎಂಜಾಯ್ ಮಾಡಿದ್ದೀವಿ. ಅಷ್ಟೊಂದು ದಿನ ನಮ್ಮ ಊರಲ್ಲಿ ಎಷ್ಟೊಂದು ಜನ ಹೇಳ್ತಾರೆ ಗೊತ್ತಾ, ನಿನ್ನ ಮದುವೆ ಏನು ಅಷ್ಟೊಂದು ದಿನ ಆಯಿತು ಬಿಡು ಅಂತ ಹೇಳ್ತಾರೆ. ಕೋವಿಡ್ ಟೈಮಲ್ಲಿ ಆದ್ರೂ ಅಷ್ಟೊಂದು ದಿನ ಮದುವೆ ಮಾಡ್ಕೊಂಡು ನಾನೊಬ್ಳೆ ಒಂದು ವಾರ ಗ್ಯಾಪ್ ಅಲ್ಲ, ಮಂಡೇ ಮುಹೂರ್ತ ಆಗಿದ್ದು 10th 11th ಗ್ಯಾಪ್ ಕೊಟ್ವಿ, ಮತ್ತೆ 12th ನಮ್ದು ರಿಸೆಪ್ಷನ್ ಇದ್ದಿದ್ದು. ನಿನ್ನೆ ಹಿಂದಿನ ದಿನ ಅಂದ್ರೆ 8th ಮೆಹಂದಿ ಆ ಥರ ಮನೇಲಿ ಪ್ರೋಗ್ರಾಮ್ ಇತ್ತು. ಅಯ್ಯೋ ನಂದಂತೂ ಒಂದು ವಾರ ಮದುವೆ ಚೆನ್ನಾಗಿತ್ತು. ಇವಾಗ ನೆನೆಸ್ಕೊಂಡ್ರೆ ಖುಷಿ ಆಗತ್ತೆ. ಆದರೆ ಒಂದು ಕೋವಿಡ್ ಟೈಮಲ್ಲಿ ಆಯಿತು ಅಂತ ಹೇಳಿ, ಬಟ್ ಸ್ಟಿಲ್ ಮನೆ ಹತ್ರ ಆಯಿತು, ಚೆನ್ನಾಗಾಯಿತು. ಕೋವಿಡ್ ಟೈಮ್ ಮತ್ತೆ ಏನು ಕಾಂಪ್ರಮೈಸ್ ಅಂದರೆ ಏನೇನು ಸಿಗುತ್ತೆ ಅದರಲ್ಲಿ ಚೆನ್ನಾಗಿ ಮದುವೆ ಮಾಡ್ಕೊಂಡ್ವಿ ಅಷ್ಟೇ. ಅಂಗಡಿ ನಿನ್ಗಂತಾನೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಅಂಗಡಿಗಳದ್ದು ಎಲ್ಲ ಕ್ಲೋಸ್ ಆಗಿತ್ತಲ್ಲ. ಹೌದು, ಸಣ್ಣ ಪ್ರಾಬ್ಲಮ್ ಇತ್ತು ತಗೊಳಕ್ಕೆ ಐಟಮ್ಸ್ಗಳು. ನಾನು ಟ್ರಾವೆಲಿಂಗ್ ಕಷ್ಟ ಇತ್ತಲ್ಲ, ನಿಮ್ ಊರಿಗೆ ಬರೋದೇ ಕಷ್ಟ ಇತ್ತು. ನನಗೂ ವಿವೇಗನು ಯಾವ ಮದುವೆ ಶಾಪಿಂಗು, ಜೊತೆಲಿ ಹೋಗಿ ಶಾಪಿಂಗು, ಮ್ಯಾಚಿಂಗ್ ಏನೂ ಇಲ್ಲ. ಅಲ್ಲಿ ವಿವಿ ಅಲ್ಲಿಂದ ಇಲ್ಲಿ ನಾನು ವಿವಿ ಯಾವುದೋ ಒಂದು ಕಲರ್ ಸ್ಯಾರಿ ತಗೊಂಡೆ ಅಂದರೆ ಅದಕ್ಕೆ ಮ್ಯಾಚಿಂಗ್ ನಾನು ತರೋಕ್ಕಾಗಲ್ಲ. ಇಲ್ಲಿ ಯಾವ್ದು ಅಂಗಡಿ ಓಪನ್ ಇದೆಯೋ ಹೋಗೊಂದು ಎತ್ತಕೊಂಡ್ಬರ್ತೀನಿ ಅಷ್ಟೇ ಅನ್ನೋ ಥರ ಇದ್ದಿದ್ದು. ಸೊ 4 years ಆಯಿತು ಮದುವೆ ಆಗಿ. ಅಂದ್ಕೊಳ್ಳೋಕ್ಕಾಗೋದೇ ಇಲ್ಲ ಅಲ್ಲ 4 years ಆಗಿದೆ ಅಂತ. ನನಗಂತೂ ಅನ್ಸೋದೇ ಇಲ್ಲ. ನನಗೆ ಇನ್ನೂ ನಾನು ಗಂಡ ಹೆಂಡತಿ ಅನ್ನೋದಕ್ಕಿಂತ ನಾವಿನ್ನೂ ಲವರ್ಸ್ ಅಂತಲೇ ಅನ್ಸೋದಪ್ಪ. ನಿಜ, ನನಗೆ ಅಂದ್ಕೊಳ್ಳೋಕೆ ಆಗಲ್ಲ. ಏನು ಸ್ಟೇ ಆಗೋದು, ನಮಗೂ ಬೇರೆ ಎಲ್ಲ ಕಡೆ ಟ್ರಿಪ್ ಹೋಗಿ ಇದ್ದು ಮತ್ತೆ ಹೋಟೆಲ್ಗೆ ಹೋಗಿ ಸ್ಟೇ ಆಗಿ ಬೋರ್ ಆಗಿ ಈ ಸಲ ನಾವೆಲ್ಲೂ ಹೋಗೋದು ಬೇಡ, ಸ್ಟೇಯಿಂಗು ಡೇ ಫುಲ್ ಬೆಂಗಳೂರಲ್ಲಿ ಎಂಜಾಯ್ ಮಾಡೋಣ, ರಾತ್ರಿ ಮನೆಗೆ ಬರೋಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಮತ್ತೆ ಇನ್ನೂ ಬೇರೆ ಏನೇನೋ ಅಂದ್ಕೊಂಡಿದ್ವಿ, ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗೋಯ್ತು. ವೀಕ್ ಡೇಸ್ ಎಲ್ಲ ನಮ್ಮಿಬ್ಬರಿಗೂ ಕೆಲಸ ಇರುತ್ತೆ, ಏನೂ ಪ್ಲ್ಯಾನಿಂಗ್ ಮಾಡ್ಕೊಳಕ್ಕಾಗಲಿಲ್ಲ ಈ ಸಲ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಇದು ನಮ್ಮದು ರಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನು. ಇನ್ನು ನೆಕ್ಸ್ಟ್ ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಗಿತ್ತು ಮತ್ತು ಎಲ್ಲಿ ಹೋಗಿದ್ವಿ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.